ಸರ್ ಬಹುಶಃ ಈ 18ರಿಂದ 35 ವರ್ಷ ವಯೋಮಾನದವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನು ತಡೆಗಟ್ಟಬೇಕು ಆರಂಭಿಕ ಹಂತದಲ್ಲೇ ಅನ್ನುವಂಥ ಒಂದು ಮಹತ್ತರವಾದ ಹೆಜ್ಜೆ ಆರೋಗ್ಯ ಇಲಾಖೆಯದು. ಬಹುಶಃ ನಾವು ದೇಶದಲ್ಲೇ ಕರ್ನಾಟಕ 3ನೇ ಪ್ಲೇಸನ್ನು ತಲುಪೋದಕ್ಕೆ ಮುಖ್ಯ ಕಾರಣ ಏನಿರ್ಬೋದು ಅಂತ ಅಂತೀರಿ? ಕರ್ನಾಟಕದಲ್ಲಿ ಬೆಂಗಳೂರು ಅನ್ನೋ ಮಹಾನಗರ ಇದೆ. ಪೂರ್ತಿ ದೇಶದಿಂದ ಎಲ್ಲ ಜನರು ಇಲ್ಲಿಗೆ ಬರ್ತಿದ್ದಾರೆ. ಸೊ ಈಗ ಸರ್ಕಾರನೇ ಹುಡುಗಿರಿಗೆ ಮ್ಯಾರೇಜ್ ಏಜು 21 ಮಾಡಿದ್ದಾರೆ. 21ರ ತನಕ ಮದುವೆ ಆಗಲ್ಲ ಅಂದರೆ ಅವ್ರು ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಅಂದರೆ ನಾವೇ ಕೆಲವೊಂದು ತಪ್ಪುಗಳು ಮಾಡ್ತಾಯಿದ್ದೀವಿ. ಈಗ ಒಂದು ಏನೋ ಆರೋಗ್ಯಕರ ಲೈಂಗಿಕತೆಗೋಸ್ಕರ ನಾವು ಏನೋ ಮದುವೆ ಏಜನ್ನ 18ಕ್ಕೆ ಇಟ್ಟಿದ್ರು ಮೊದಲು. ಈ 21 ಮಾಡಿದ್ರೆ 21 ತನಕ ಅವ್ರು ಏನು ಮಾಡಬೇಕು ಅಂದರೆ ಪ್ರಿಮ್ಯಾರಿಟಲ್ ಸೆಕ್ಸ್ ಗೌರ್ಮೆಂಟ್ ಲಾನೇ ಪ್ರಮೋಟ್ ಮಾಡ್ತಿದ್ಯಾ ಅಂತ ಪ್ರಶ್ನೆ ಆಗುತ್ತೆ. ಸೊ ಇಲ್ಲಿ ಆಮೇಲೆ ಯಾವುದೋ 21ಕ್ಕೆ ಏಜು ಹೆಚ್ಚು ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಗೆ ಭಾವಿಸ್ತಾರೆ? ಅಲ್ಲ, ಅದನ್ನೇ ಹೇಳಿದ್ದು. ಈಗ ಫಿಸಿಕಲ್ ಮತ್ತು ಮೆಂಟಲ್ ಮೆಚ್ಯೂರಿಟಿ, ಎಮೋಷ್ನಲ್ ಮೆಚ್ಯೂರಿಟಿ ಪ್ರಕಾರ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಸೆಕ್ಸಲ್ಲಿ ಇನ್ವಾಲ್ವ್ ಆಗ್ಬೋದು. ಆ ಸೆಕ್ಸಲ್ಲಿ ಇನ್ವಾಲ್ವ್ ಆಗೋದು ಒಂದು ವೈವಾಹಿಕ ಚೌಕಟ್ಟಿನಲ್ಲಿ ಆದರೆ ಅದು ಆರೋಗ್ಯಕರವಾಗಿರುತ್ತೆ, ಒಬ್ಬರ ಜೊತೆನೇ ಇರ್ತಾರೆ. ಅದೇ ಒಬ್ಬರು ಸುಮ್ಮನೆ ಪ್ರಿಮ್ಯಾರಿಟಲ್ ಸೆಕ್ಸ್ ಅನ್ನೋ ಥರ ಸುಮ್ಮನೆ ಕ್ಯಾಶುವಲ್ ಸೆಕ್ಸ್ ಆದರೆ ಅದು ಏನೋ ನೆಕ್ಸ್ಟ್ ಒಂದು ಸಣ್ಣ ಬೇಜಾರಿಗೆ ಬಿಟ್ಟು ಹೋಗ್ತಾರೆ, ಬೇರೆ ಇನ್ನೊಬ್ಬರನ್ನ ಹುಡುಕ್ತಾರೆ. ಸೊ ಈ ರೀತಿಯಾದ ಒಂದು ಅವ್ಯವಸ್ಥೆ ಸೃಷ್ಟಿಯಾಗಿದೆ. ಇದು ಯಾರು ಮಾಡ್ತಿದ್ದಾರೆ ಈ ಥರ ತಪ್ಪು ನಿರ್ಧಾರಗಳು, ಅದನ್ನು ನೋಡಬೇಕಾಗಿದೆ. ಸೊ ಹಾಗೆಯೇ ಆಮೇಲೆ ಈಗ ಕೆಲಸಕ್ಕೋಸ್ಕರ ಓದೋದಕ್ಕೋಸ್ಕರ ಒಂದು ಊರಲ್ಲಿ ಇರೋ ಊರಲ್ಲೇ ಅಪ್ಪ ಅಮ್ಮನ ಜೊತೆ ಇರೋ ಊರಲ್ಲೇ ಅಲ್ಲಿ ಏನೋ ಅಡ್ಮಿಷನ್ ಸಿಗೋದಿಲ್ಲ, ಇನ್ನು ಕೆಲಸನೂ ಸಿಗೋದಿಲ್ಲ. ಬೇರೆ ಊರಲ್ಲಿ ಒಂಟಿ ಜೀವನ ನಡೆಸ್ಬೇಕಾದ್ರೆ ಆ ಸ್ಟ್ರೆಸ್ಸಿಗೆ ಎಷ್ಟೋ ಜನ ಇದೊಂದು ರಿಕ್ರಿಯೇಷನ್ ಥರ ಯೂಸ್ ಮಾಡ್ತಾರೆ. ಸೊ ಕೆಲವೊಬ್ರು ಡ್ರಗ್ಸ್ಗೂ ಹೋಗ್ತಾರೆ, ಕೆಲವೊಬ್ರು ಈಗ ಜಾಸ್ತಿ ಇನ್ಫೆಕ್ಷನ್ಸ್ ಬರ್ತಾ ಇರೋದು IV ಡ್ರಗ್ ಅಬ್ಯೂಸಿಂದ, ಸೆಕ್ಸ್ಗಿಂತ ಜಾಸ್ತಿ. ಯಾಕಂದರೆ ಸೆಕ್ಸಲ್ಲಿ ಅದು ಏನೋ ಚಾನ್ಸಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ರಿಲೇಸ್ ಅನ್ನೋ ಥರ. ಆದರೆ IV ಡ್ರಗ್ ಅಬ್ಯೂಸಲ್ಲಿ ಜಾಸ್ತಿ ಇದೆ. ಈ ನಾರ್ಕೋಟಿಕ್ಸ್ನ ಅವ್ರು ಕಂಟ್ರೋಲ್ ಮಾಡ್ತಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ಸಮಗ್ರವಾಗಿ ಯೋಚಿಸ್ದಲೇ ಬರೀ ಒಂದು ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ನಾವು ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಂದು ಆರೋಗ್ಯಕರ ವ್ಯವಸ್ಥೆ ಸೃಷ್ಟಿ ಮಾಡಬೇಕಾಗತ್ತೆ ಸಮಾಜದಲ್ಲಿ. ಒಂದು ಈಗ ನಾನು ಸ್ಕೂಲಲ್ಲಿದ್ದಾಗ 10th ಒಬ್ಬಳು ನನ್ನ ಕ್ಲಾಸ್ಮೇಟ್ ಮದುವೆ ಆದಳು. ಇವಾಗ ಅವಳು ಅಜ್ಜಿ ಆಗಿದ್ದಾಳೆ. ಅಂದರೆ ಒಂದು ಆರೋಗ್ಯಕರ ಜೀವನ ನಡೆಸ್ತಾ ಇದ್ದಾಳೆ. ಆದರೆ ಅದರ ಒಂದು ಏನೋ ಸವಲತ್ತು ಸಿಗದಲ್ಲೇ ಇದ್ದಾಗ ಅವ್ರೇನು ಮಾಡ್ತಾರೆ, ಸೊ ಕ್ಯಾಶುವಲ್ ಸೆಕ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಹಾಗಾಗಿ ಈ ಸೋಂಕುಗಳಿಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಸರ್ಕಾರ ಒಂದು ಸಮಗ್ರವಾಗಿ ಯೋಚಿಸಬೇಕು. ಆಮೇಲೆ ಬ್ಯಾಂಗ್ಳೂರ್ ಅನ್ನೋ ಒಂದು ಕಾಸ್ಮೋಪಾಲಿಟನ್ ಸಿಟಿ ಇದ್ದಾಗ ಚಾನ್ಸಸ್ ಜಾಸ್ತಿ ಆಗೇ ಆಗುತ್ತೆ. ಆಮೇಲೆ ಇದು ಒಂಥರ ಈಗ ಹೊಸದಾಗಿ ಮೊಬೈಲ್ ನೋಡ್ತಾ ಇರ್ತಾರೆ ಚಿಕ್ಕ ಹುಡುಗರು ಮಕ್ಕಳು, ಅದರಲ್ಲೂ ಅವ್ರಿಗೆ ಪ್ರಚೋದನೆ ಮಾಡುವಂಥ ವೀಡಿಯೋಗಳು ಬರ್ತಾ ಇರುತ್ತೆ. ಈಗ ಟಿ ವಿನಲ್ಲೂ ಅಷ್ಟೇ, ಈ ಸಿನಿಮಾನೂ ಅಷ್ಟೇ ಅಷ್ಟೊಂದು ಪ್ರಚೋದನಕಾರಿಯಾಗಿದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಇದನ್ನು ಒಂದು ಈಗ ಎಷ್ಟೋ ಆ್ಯಕ್ಟಿವಿಸ್ಟ್ಗಳು ಹೋಗಿ ಫಿಲಮಲ್ಲಿ ನ್ಯೂಡಿಟಿ ಕಡಿಮೆ ಮಾಡಿ ಅಂದರೆ ಅದನ್ನು ಮಾಡೋದಕ್ಕೆ ಸರ್ಕಾರ ತಯಾರಿಲ್ಲ. ಆದರೆ ಇಲ್ಲಿ ಕಾರಣನ ತಡೆಯೋದಲ್ಲೇ ಆಮೇಲೆ ಇಲ್ಲಿ ಕೋಲ್ ತೊಗೊಳ್ತಾ ಇದ್ದಾರೆ ಅನ್ನೋ ಥರ ಆಗುತ್ತೆ. ಸೊ ಇದನ್ನೆಲ್ಲ ಸಮಗ್ರವಾಗಿ ನೋಡಬೇಕಾಗಿದೆ.